ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಈಗ ಲಿಲಿ ಪ್ಲ್ಯಾಂಟ್ನ ಒಂದು ಬೇರೆ ಪಾಟ್ಗೆ ಎಕ್ಸ್ಚೇಂಜ್ ಮಾಡಬೇಕಿತ್ತು. ಅದನ್ನ ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೆ. ಇದು ಲಿಲಿ ಪ್ಲ್ಯಾಂಟ್ ಎರಡು ಒಂದರಲ್ಲೇ ಹಾಕಿದ್ದೆ. ಸ್ವಲ್ಪ ಒಂದಕ್ಕೆ ಅದೇನೋ ರೆಡ್ ಆಗೆಲ್ಲ ಒಂಥರ ಎಲೆ ಎಲ್ಲ ಒಣಗೋಗ್ತಿದೆ. ಇನ್ನೊಂದು ಪ್ಲ್ಯಾಂಟ್ ಕೂಡ ಹಾಗೆ ಆಗಿಬಿಡುತ್ತೆ ಅಂತ ಬೇರೆ ಪಾಟ್ಗೆ ಎಕ್ಸ್ಚೇಂಜ್ ಮಾಡೋಣ ಅಂದ್ಕೊಂಡು ಪಾಟ್ ಕೂಡ ರೆಡಿ ಮಾಡಿದ್ದೆ. ಆ ಪಾಟ್ಗೆ ಈ ಪ್ಲ್ಯಾಂಟ್ನ ಎಕ್ಸ್ಚೇಂಜ್ ಮಾಡ್ತಿದ್ದೀನಿ. ನಿಧಾನವಾಗಿ ಬೇರೆಲ್ಲ ಮಣ್ಣೆಲ್ಲ ಬಿಡಿಸ್ಕೊಂಡು ನಿಧಾನವಾಗಿ ಬಿಡಿಸ್ಕೊಳ್ತಾ ಇದ್ದೀನಿ. ಇದು ಪೀಸ್ ಲಿಲಿ ವೈಟ್ ಫ್ಲವರು ತುಂಬ ಚೆನ್ನಾಗಿದೆ. ಇನ್ನೂ ಒಂದು ಫ್ಲವರ್ ಬಿಟ್ಟಿಲ್ಲ, ಹಾಗಾಗಿ ಸ್ವಲ್ಪ ಮಣ್ಣೆಲ್ಲ ಚೆನ್ನಾಗಿಲ್ವೇನೋ ಅಂತ ಬೇರೆ ಮಣ್ಣಿಗೆ ಎಕ್ಸ್ಚೇಂಜ್ ಮಾಡೋಣ ಅಂತಲೂ ಕೂಡ ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ನೋಡಿ ತುಂಬ ಮಣ್ಣು ಅಂಟಾಗ್ಬಿಟ್ಟಿದೆ. ಅದಕ್ಕೋಸ್ಕರ ಆ ಫ್ಲವರು ಬಂದಿಲ್ಲ. ಇನ್ನೂ ಒಂದು ಕೂಡ ಎಲೆ ಎಲ್ಲ ಸ್ವಲ್ಪ ಒಣಗೋ ಥರ ಆಗ್ತಾಯಿದೆ. ಬೇರೆ ಪಾಟಿಗೆ ಹಾಕಿ ಅದರಲ್ಲಿ ಫ್ಲವರ್ ಬರುತ್ತಾ ನೋಡಬೇಕು. ಅದನ್ನ ಕೂಡ ನೀಟಾಗಿ ಆ ಪಾಟ್ಗೆ ಚಿಕ್ಕ ಪಾಟ್ಗೆ ಹಾಕ್ತಿದ್ದೀನಿ, ತುಂಬ ದೊಡ್ಡ ಪಾಟಿಗೆ ಏನು ಹಾಕ್ತಿಲ್ಲ. ಲಿಲಿ ಫ್ಲವರೆಲ್ಲ ನೋಡಿದ್ದೀನಿ, ತುಂಬ ಜನ ಹಾಕಿರ್ತಾರೆ. ಅವರೆಲ್ಲ ಹೂಗಳು ಕೂಡ ಚೆನ್ನಾಗಿ ಬಂದಿರುತ್ತೆ. ನಂದು ಯಾಕೋ ಒಂದು ಫ್ಲವರ್ ಬಿಟ್ಟೇ ಇಲ್ಲ ತಂದು ಹಾಕಿದಾಗಲಿಂದ. ನೋಡೋಣ ಈ ಸಲ ಎಕ್ಸ್ಚೇಂಜ್ ಮಾಡಿದ್ಮೇಲೆ ಬಿಡುತ್ತಾ ಅಂತ ನೀಟಾಗಿ ಮಣ್ಣೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಪ್ರೆಸ್ ಮಾಡಿ ಕವರ್ ಮಾಡ್ಕೊಳ್ತಿದ್ದೀನಿ. ಹಾಗೆ ಇನ್ನೊಂದು ಬೇರೆ ಪಾಟ್ಗೆ ಹಾಕ್ತೀನಿ. ಹಾಗೆ ಈ ಪ್ಲ್ಯಾಂಟ್ ಕೂಡ ಇದ್ರ ನೇಮ್ ನನಗೆ ಗೊತ್ತಿಲ್ಲ. ಇದನ್ನು ಕೂಡ ಬೇರೆ ಪಾಟ್ಗೆ ಹಾಕಬೇಕಿತ್ತು, ಹಾಗಾಗಿ ತಗೊಳ್ತಿದ್ದೀನಿ. ಇದಂತೂ ತುಂಬ ಚೆನ್ನಾಗಿ ಬಂದಿದೆ. ದೊಡ್ಡ ಪಾಟಲ್ಲಿ ಆಗಿರೋದ್ರಿಂದ ಇಷ್ಟು ಚೆನ್ನಾಗಿ ಬಂದಿದೆ. ಇದನ್ನ ಬೇರೆ ಪಾಟ್ಗೆ ಹಾಕ್ಬಿಡೋಣ, ತೆಗೆದಿಟ್ಕೊಳ್ತೀನಿ. ಈ ಪಾಟ್ಗೆ ಇನ್ನೂ ಬೇರೆ ಪ್ಲ್ಯಾಂಟ್ಗಳನ್ನ ತರಿಸಿದ್ದೀನಿ, ಅದನ್ನು ಕೂಡ ಹಾಕಬೇಕು. ಹಾಗಾಗಿ ಆ ಮಣ್ಣು ಕೂಡ ಬೇರೆದು ಹಾಕ್ಬಿಡೋಣ. ಮಣ್ಣು ಯಾಕೋ ಅಂಟಾಗ್ಬಿಟ್ಟಿದೆ ಜಾಸ್ತಿ, ಅದಕ್ಕೋಸ್ಕರ ನೀರು ಥರ. ಈಗ ಮಳೆ ಜಾಸ್ತಿ ಅಲ್ವಾ, ಹಾಗಾಗಿ ಕಾಂಪೌಂಡ್ ಮೇಲೆ ಇಟ್ಟಿರ್ತೀನಿ. ಹಾಗಾಗಿ ಮಳೆ ಜಾಸ್ತಿ ಆದರೂ ಕೆಳಗಡೆ ಇಡ್ತೀನಿ, ಆದರೂ ಕೂಡ ತುಂಬ ಏನೋ ಚೆನ್ನಾಗಿಲ್ಲ ಅನಿಸುತ್ತೆ. ಮಣ್ಣು ಚೇಂಜ್ ಮಾಡಿಬಿಡೋಣ. ಇದನ್ನು ಹೆಂಗಿದ್ರು ಚೇಂಜ್ ಮಾಡಿಬಿಟ್ಟು ಹೊಸ ಮಣ್ಣು ಪಾಟಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ನಾನು ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಕೆಳಗಡೆ. ಹಾಗೆ ನಾನು ಕಾಯಿ ಎಲ್ಲ ಸುಲಿದಾಗ ಅದು ನಾರು ಬರುತ್ತಲ್ಲ, ಅದನ್ನು ತೆಗೆದಿಟ್ಕೊಂಡಿರ್ತೀನಿ, ಏನಕ್ಕಾದರೂ ಯೂಸ್ ಆಗುತ್ತೆ ಅಂತ. ಅದನ್ನು ಈ ಮಧ್ಯ ಗಿಡ ಹಾಕುವಾಗ ಅದರ ಮಣ್ಣೊಳಗಡೆ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತೀನಿ. ಅಂದರೆ ಬೇರು ರೂಟ್ಸು ಚೆನ್ನಾಗಿ ಬೆಳೆಯೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅದನ್ನು ಕಟ್ ಮಾಡಿ ಆ ಮಣ್ಣೊಳಗೆ ಮಿಕ್ಸ್ ಮಾಡಿಬಿಡ್ತೀನಿ. ಆನಂತರ ಗಿಡಗಳನ್ನ ಹಾಕ್ತೀನಿ. ನಾನು ಅದನ್ನ ಸ್ವಲ್ಪ ಜಾಸ್ತಿನೇ ಹಾಕಿದರೂ ಏನೂ ಆಗೋದಿಲ್ಲ. ಆ ಥರ ನಾನು ಮಾಡ್ಕೊಳ್ತೀನಿ. ದುಡ್ಡು ಕೊಟ್ಟು ನಾನು ಕೋಕೋಪಿಟ್ ಎಲ್ಲ ತರಿಸೋದಿಲ್ಲ. ಇದೇ ಥರ ಪ್ಲ್ಯಾಂಟ್ಗಳಿಗೆ ಮಣ್ಣು ಹಾಕಿ ಸ್ವಲ್ಪ ಅದನ್ನು ಹುಡಿನ ಕಟ್ ಮಾಡಿ ಹಾಕಿ ಈ ಥರನೇ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿ ಬೆಳೆಯುತ್ತೆ ಗಿಡಗಳು. ನೀವು ಕೂಡ ಈ ಥರ ಟ್ರೈ ಮಾಡ್ಬೋದು. ನಾನು ಯಾವುದೇ ಗಿಡ ಕೂಡ ನಾನು ಇದೇ ಥರ ಮಾಡ್ಕೊಂಡಿರೋದು. ನಾನು ತುಂಬ ಗಿಡಗಳನ್ನ ಹಾಕಿದ್ದೀನಿ. ಬಾಲ್ಕನಿ ಫುಲ್ ಗಿಡಗಳೇ ಇದೆ. ಅವೆಲ್ಲವೂ ಕೂಡ ಇದೇ ಥರ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ. ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ವಿಷಯನ. ಇದು ಒಂದು ಪ್ಲ್ಯಾಂಟ್, ಇದನ್ನು ತರಿಸಿದ್ದೆ ನಾನು. ಮಿನಿ ಎಲ್ಲೋ ಎಕ್ಸೋರಾ ಅಂತ ಪ್ಲ್ಯಾಂಟ್ ನೇಮ್ ಬಂದುಬಿಟ್ಟು ಆನ್ಲೈನಲ್ಲಿ ತರಿಸಿದ್ದೆ, VGR ಗಾರ್ಡನ್ ಅವ್ರ ಕಡೆಯಿಂದ. ಅದು ತುಂಬ ಚೆನ್ನಾಗಿದೆ. ಅದನ್ನ ಚಿಕ್ಕ ಪಾಟಲ್ಲಿ ಇದ್ರಲ್ಲಿ ಬಂದಿತ್ತು ಕವರಲ್ಲಿ, ಹಾಗೇ ಇಟ್ಟಿದ್ದೆ. ಹಾಗೆ ಅದನ್ನು ಬೇರೆದಕ್ಕೆ ಹಾಕೋಣ ಅಂದ್ಕೊಂಡಿದ್ದೆ. ಹಾಗಾಗಿ ಸ್ವಲ್ಪ ದೊಡ್ಡ ಪಾಟಿಗೆ ಹಾಕಬೇಕು ಅಂತ ಆ ಗಿಡನ ತೆಗೆದ್ಬಿಟ್ಟು ಈ ಪಾಟಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಮಣ್ಣು ಹಾಕಿ. VGR ಗಾರ್ಡನ್ ಅವ್ರದ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. 30 ರುಪೀಸ್, 50 ರುಪೀಸ್, 25, 30 ಇಷ್ಟರಲ್ಲೇ ನಿಮಗೆ ಗಿಡಗಳು ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನನಗೂ ಕೂಡ ಯೂಸ್ ಇದೆ. ಹಾಗೆ ಹಳೆ ವಿಡಿಯೋ ಕೂಡ ಹಾಕಿದ್ದೆ, ಎಷ್ಟು ಗಿಡ ತರಿಸಿದ್ದೆ, ಎಷ್ಟು ರೂಪಾಯಿ ಒಂದೊಂದು ಗಿಡಕ್ಕೆ ಅಂತ ಕೂಡ ವಿಡಿಯೋನ ಮಾಡಿ ಹಾಕಿದ್ದೀನಿ. ನೀವು ಹೋಗಿ ಚೆಕ್ ಮಾಡ್ಕೋಬೋದು. ಚೆಕ್ ಮಾಡಿಬಿಟ್ಟು ನೀವು ಅದು ನಾನು ಆನ್ಲೈನ್ ಲಿಂಕ್ ಕೂಡ ಹಾಕಿರ್ತೀನಿ. ಹಾಗೆ ವಾಟ್ಸಪ್ ನಂಬರ್ ಕೂಡ ಹಾಕಿರ್ತೀನಿ. ನೀವು ಎರಡರಲ್ಲೂ ಕೂಡ ಚೆಕ್ ಮಾಡ್ಬೋದು. ಹಾಗೆ ಇದು ಇನ್ನೂ ಒಂದು ಗಿಡ ಪಿಂಕ್ ಎಕ್ಸೋರಾ. ಇದು 2 ಕಲರ್ನ ತರಿಸಿದ್ದೆ. ತುಂಬ ಚೆನ್ನಾಗಿ ಬಂದಿದೆ. ಇಷ್ಟ ಆಯಿತು ನನಗೂ ಕೂಡ. ನೋಡೋಣ ಹೂ ಯಾವ ಥರ ಬಿಡುತ್ತೆ ಅಂತ. ಹೂ ಬಿಟ್ಟಾಗ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ. ಈಗ ಸದ್ಯಕ್ಕೆ ಪ್ಲ್ಯಾಂಟ್ನ ನೆಡೋಣ. ಹಾಗೆ ಇಲ್ಲಿ ಇನ್ನೂ ಒಂದು ಪ್ಲ್ಯಾಂಟ್, ಇದು ತುಂಬ ದಿನ ಆಗಿತ್ತು ಹಾಕಿ. ಯಾಕೋ ಗಿಡನೇ ಬೆಳೀತಿಲ್ಲ. ಮಣ್ಣು ಕೂಡ ಸ್ವಲ್ಪ ಹಳೇದಾಗಿತ್ತು, ಅದಕ್ಕೆ ಚೇಂಜ್ ಮಾಡೋಣ ಅಂದ್ಕೊಂಡೆ. ಮಣ್ಣು ಬೇರೆದು ಹಾಕಿ ಗಿಡ ಎಲ್ಲ ತೆಗೆದ್ಬಿಟ್ಟು ಅದನ್ನು ಚೇಂಜ್ ಮಾಡೋಣ ಅಂತ ಅದನ್ನು
ಮಣ್ಣು ಬೇರೆದಕ್ಕೆ ಹಾಕ್ಬಿಟ್ಟು ಅದಕ್ಕೆ ಹೊಸ ಮಣ್ಣನ್ನ ತಂದಿಟ್ಕೊಂಡಿದ್ದೀನಿ. ಆ ಮಣ್ಣು ಹಾಕಿ ಸ್ವಲ್ಪ ಬೇರೆ ಥರ ಯೂಸ್ ಮಾಡ್ಕೊಳ್ಳೋಣ. ಗಿಡಗಳು ಕೂಡ ಸ್ವಲ್ಪ ಬೇರೆಲ್ಲ ಸತ್ತೋಗ್ತಿತ್ತು, ಅದಕ್ಕೋಸ್ಕರ ಮಣ್ಣು ಚೇಂಜ್ ಮಾಡಿ ಹಾಕಿದರೆ ಚೆನ್ನಾಗುತ್ತೆ ಅಂದ್ಕೊಂಡು ಹಾಕ್ತಾಯಿದ್ದೀನಿ. ಗಿಡಗಳನ್ನ ಮತ್ತೆ ಹಾಗೆ ಹಾಕಿ ಮೇಲ್ಗಡೆ ಸ್ವಲ್ಪ ಪ್ರೆಸ್ ಮಾಡಬೇಕು ಮಣ್ಣು ಹಾಕಿ. ಹಾಗೆ ವಾಟರ್ ಕೂಡ ಹಾಕಬೇಕು. ಗಿಡ ಹಾಕಿದ ಮೇಲೆ ಬತ್ತೋಗ್ಬಿಡುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.